ಸ್ವರೂಪನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ನಾವು ಈ ತಿಂಗಳು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 1ನೇ ಅಧ್ಯಾಯ 15-16 ವಚನಗಳು. ಪ್ರಕಟಣೆ 1ನೇ ಅಧ್ಯಾಯ 15-16 ವಚನಗಳು. ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನು ನಮಗೆ ನಮ್ಮ ಗ್ರಹಿಕೆಗೆ ಆತನು ತರಲಿ. ಅಪೊಸ್ತಲರಲ್ಲಿ ಶ್ರೇಷ್ಠನಾದ ಯೋಹಾನನು ಯೇಸು ಕ್ರಿಸ್ತನನ್ನು ಆತನು ಕಂಡಾಗ, ಪುನರುತ್ಥಾನ ಹೊಂದಿದ ಯೇಸು, ಮಹಿಮಾ ಪದವಿಯಲ್ಲಿರುವ ಯೇಸು, ಸಭೆಗೆ ಶಿರಸ್ಸಾಗಿರುವ ಯೇಸು, ಈತನನ್ನು ಕಂಡಾಗ ಆತನು ಸತ್ತವನ ಹಾಗೆ ಬೀಳ್ತಾನೆ. ನನ್ನ ದಿವಸ ನಾವು ಕಂಡ ವಚನದಿಂದ ಮುಂದುವರೆದ ಭಾಗವನ್ನು ಗಮನಿಸುವಾಗ ಇಲ್ಲಿ ಬರೆದದೆ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೇ ಇತ್ತು. ಇದನ್ನ ನಾವು ಗಮನಿಸುವಾಗ ತುವತೈರ ಸಭೆಗೆ ಯೇಸುಕ್ರಿಸ್ತನ ಪ್ರಕಟಣೆ ಇದಾಗಿದೆ. ಆತನು ನ್ಯಾಯ ತೀರಿಸುವ ದೇವರು. ಆತನು ಕಡ್ಡಾಯವಾಗಿ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡುವ ದೇವರು. ಇಲ್ಲಿ ಬರ್ತದೆ 22ನೇ ವಚನದ ಒಂದು ಭಾಗದಲ್ಲಿ ಅದು ಬರ್ತದೆ. ನಂತರ 23ನೇ ವಚನದ ಆರಂಭದಲ್ಲಿ, ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು, ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ನ್ಯಾಯ ತೀರಿಸುವ ದೇವರು. ಈತನು ನಮಗೆ ಮಾನಸಾಂತರ ಪಡಲಿಕ್ಕೆ ಅವಕಾಶ ಕೊಡ್ತಾನೆ. ಅಲ್ಲಿಯೂ ನಾವೀಗ ಓದಿದ್ದೇವೆ. ಆದರೆ ಮಾನಸಾಂತರ ನಾವು ಪಡೆದೇ ಹೋದರೆ, ನಮ್ಮ ಜೀವಿತದಲ್ಲಿ ನಾವು ರೂಢಿಸಿಕೊಂಡು ಬಂದಿರುವಂಥ ತಪ್ಪಾದ ಕಾರ್ಯಗಳನ್ನ ಬಿಡದೆ ಹೋದರೆ ಆತನಿಂದ ನ್ಯಾಯ ತೀರ್ಪು ಕಡ್ಡಾಯ, ಆತನಿಂದ ಶಿಕ್ಷೆ ಕಡ್ಡಾಯ. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತಿದೆ. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಇಲ್ಲಿ ಎಚ್ಕೆಲ ಗ್ರಂಥದಲ್ಲಿ ನಾವೊಂದು ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಓದ್ತೇವೆ: ದೇವರ ಸ್ವರ. ಎಚ್ಕೆಲ 43 2ನೇ ವಚನದ ಮಧ್ಯಭಾಗದಲ್ಲಿ ಬರ್ತದೆ. 2ನೇ ವಚನದ ಓದ್ತಾನೆ: ಈಗ ಇಸ್ರಾಯೇಲಿನ ದೇವರ ತೇಜಸ್ಸು ಮೂಡಣ ಮಾರ್ಗವಾಗಿ ಬಂತು. ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿತ್ತು. ಆತನ ತೇಜಸ್ಸಿನಿಂದ ಭೂಮಿಯು ಬೆಳಗಿತು. ಆತನ ಧ್ವನಿ ಹಾಗಾದರೆ ದೇವಾದಿ ದೇವನ ಧ್ವನಿ, ಮಹಾ ಜಲರಾಶಿಗಳ ಘೋಷದಂತ ಧ್ವನಿ, ಜಲಪ್ರವಾಹದ ಘೋಷ. ಇದು ಸಾಧಾರಣವಾದ ವಿಷಯ ಅಲ್ಲ. ಕಡಲ ಬೋರ್ಗರೆತ ಅಥವಾ ಸಮುದ್ರದಲ್ಲಿ ಅನೇಕ ಅಲೆಗಳು ಎದ್ದು ಅಬ್ಬರಿಸುವಾಗ ಒಂದು ವೇಳೆ ಸಮೀಪದಲ್ಲಿ ಯಾರೇ ನಿಂತು ಒಬ್ಬರಿಗೊಬ್ಬರು ಮಾತನಾಡಿದರೆ ಅವರಿಗೆ ಅವರ ಮಾತು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಅನ್ನಿಸ್ತೇನೆ ಅನೇಕರು ಈ ಅನುಭವವನ್ನು ಹೊಂದಿದ್ದಾರೆ ಎಂಬುದಾಗಿ. ಕಾರಣ ಆ ಜಲಪ್ರವಾಹದ ಘೋಷ ಅದಷ್ಟು ದೊಡ್ಡ ಒಂದು ಶಬ್ದ ಮಾಡ್ತದೆ. ಆಶ್ಚರ್ಯವಾಗ್ತದೆ. ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಬಿರುಗಾಳಿಯಿಂದಲೂ ಅಲೆಗಳ ಅಬ್ಬರದಿಂದಲೂ ತತ್ತರಿಸ್ತಿರುವಂಥ ಶಿಷ್ಯರಿಗೆ ಆತನು ಮಾತನಾಡ್ತಾನೆ, ಅಂಜಬೇಡ್ರಿ ನಾನು ಎಂಬುದಾಗಿ ಹೇಳ್ತಾನೆ. ಆದರೆ ಮತ್ತಾಯ 12ನೇ ಅಧ್ಯಾಯದಲ್ಲಿ ಯೆಶಾಯ 48ರಲ್ಲಿ ಹೇಳಿದ ಅದೇ ವಾಕ್ಯವನ್ನು ಹೇಳುವಾಗ ಆತನ ಧ್ವನಿ ಯಾರಿಗೂ ಬೀದಿಯಲ್ಲಿ ಕೇಳಿಸಲ್ಲ. ಅಷ್ಟು ಸೌಮ್ಯವಾಗಿ ಮಾತನಾಡೋನೆಂಬುದ ಎಂಬಂಥ ವಿವರಣೆ ಇದೆ. ಆದರೆ ಯೋಹಾನ 6ನೇ ಅಧ್ಯಾಯದಲ್ಲಿ ಬಿರುಗಾಳಿ ಅಲೆಗಳ ಅಬ್ಬರ ವಿಪರೀತವಾಗಿರಬೇಕಾದ್ರೆ, ಪ್ರಾಣಭಯದಿಂದ ಶಿಷ್ಯರು ತತ್ತರಿಸ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತನು ಅದೇ ನೀರಿನ ಮೇಲೆ ಬಿರುಗಾಳಿಯಲ್ಲಿ ಅಚ್ಚಲನಾಗಿ ನಡ್ಕೊಂಡು ಬರ್ತಾ ಆತನ ಹೇಳ್ತಾನೆ, ಅಂಜಬೇಡ್ರಿ ನಾನು. ಒಂದು ವೇಳೆ ಪ್ರಕೃತಿಯ ಆ ಸ್ವಾಭಾವಿಕ ಸಂಗತಿಗಳನ್ನು ನಾವು ಯೋಚಿಸಿ ಯೇಸುವಿನ ಧ್ವನಿ ಹೇಗೆ ಕೇಳಿರಲಿಕ್ಕೆ ಸಾಧ್ಯ ಎಂಬುದಾಗಿ ಒಂದು ವೇಳೆ ಯೋಚಿಸಿದ್ರೆ ನಮ್ಮ ಜ್ಞಾನಕ್ಕೆ ನಿಲುಕದ ವಿಷಯ. ಬಿರುಗಾಳಿಯ ಶಬ್ದಕ್ಕಿಂತಲೂ ಆ ಜಲಪ್ರವಾಹದ ಘೋಷಕ್ಕಿಂತಲೂ ದೊಡ್ಡ ಧ್ವನಿಯಲ್ಲಿ ಯೇಸು ಮಾತನಾಡಿದರೆ ಹಾಗಾದರೆ ಈ ವಾಕ್ಯ ಸತ್ಯ. ಆತನು ಅಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಮಾತನಾಡಿದ್ದು
ಶಿಷ್ಯರಿಗೆ ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ರೆ ಅದು ಇನ್ನೊಂದು ಅದ್ಭುತ. ಎಲ್ಲವೂ ವಿಚಿತ್ರ. ದೊಡ್ಡ ಧ್ವನಿಯಲ್ಲಿ ಮಾತನಾಡಿದ್ದು ಮನುಷ್ಯರು ಕೇಳಿಸಿಕೊಂಡು ಆದರಣೆ ಹೊಂದಿಕೊಳ್ಳುವಂಥ ರೀತಿಯಲ್ಲಿ ಅದು ಅವರಿಗೆ ಸ್ವೀಕೃತವಾಗಿದ್ದರೆ ಅದು ಅದ್ಭುತವೇ. ಹಾಗಾದರೆ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತಿದೆ. ಮತ್ತು ಮುಂದೆ ಬರೀತದೆ 16ನೇ ವಚನದಲ್ಲಿ, ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದು 7 ಸಭೆಗಳಿಗೂ 7 ದೂತರಿದ್ದಾರೆ. ಆ ದೂತರನ್ನ ಇಲ್ಲಿ 20ನೇ ವಚನ ಪ್ರಕಟಣೆ 1:20 ಹೇಳ್ತದೆ, ಆ 7 ನಕ್ಷತ್ರಗಳೆಂದರೆ 7 ಸಭೆಗಳ ದೂತರು. ಹಾಗಾದ್ರೆ ಆ 7 ಸಭೆಗಳ ದೂತರು ಎಲ್ಲಿದ್ದಾರೆ? ಯೇಸು ಕ್ರಿಸ್ತನ ಕೈಯಲ್ಲಿದ್ದಾರೆ. ಬಹಳ ವಿಚಿತ್ರವಾದ ಒಂದು ವಿಷಯ. ದೇವರಿಗೆ ಸ್ತೋತ್ರ. ಆತನ ಬಲಗೈಯಲ್ಲಿ ಆ 7 ಮಂದಿ ದೇವದೂತರಿದ್ದಾರೆ. ನಂತರದಲ್ಲಿ ಬರ್ತದೆ, ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ದೇವರ ಬಾಯಿಂದ ಹೊರಡುವಂತ ಆ ಕತ್ತಿ, ಖಡ್ಗ, ಇದರ ಕುರಿತಾಗಿ ಅನೇಕ ಕಡೆ ನಮಗೆ ಓದಲಿಕ್ಕೆ ಸಿಗ್ತದೆ. ಇಲ್ಲಿ ಒಂದು ವಚನವನ್ನು ಗಮನಿಸೋಣ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಪ್ರಕಟಣೆ 19:15 ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಹಾಗಾದ್ರೆ ಆತನ ಬಾಯಿಂದ ಬರುವಂತ ಕತ್ತಿ, ವಾಕ್ಯವೆಂಬ ಖಡ್ಗ, ಇದು ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹೊರಟು ಬರುವಂತ ಖಡ್ಗ ಎಂಬುದಾಗಿ ಅಥವಾ ಕತ್ತಿ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಇನ್ನೊಂದು ವಾಕ್ಯದಲ್ಲಿ ಗಮನಿಸೋಣ. ಈ ಖಡ್ಗದ ಕುರಿತಾಗಿ, ಈ ಕತ್ತಿ ಕುರಿತಾಗಿ ಬಾಯ ಉಸಿರು ಎಂಬುದಾಗಿ ಬರೆದಿದೆ. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನೆಂಬುದಾಗಿ ಬರ್ತದೆ. ಪ್ರೇರೆ, ಈ ಆತನ ಬಾಯಿಂದ ಹೊರಡುವಂತಹ ಈ ಖಡ್ಗ, ಇಬ್ಬಾಯಿ ಕತ್ತಿ, ಇದರ ಕುರಿತಾಗಿ ಅನೇಕ ವಚನಗಳಿವೆ. ಆತ ನ್ಯಾಯ ತೀರಿಸುವಂತ ಸಂದರ್ಭದಲ್ಲಿ ಅವುಗಳು ಹೊರಟು ಬಂದು ದುಷ್ಟ ಜನರನ್ನು ಅದು ನಾಶಪಡಿಸ್ತದೆ. ದೇವರಿಗೆ ಸ್ತೋತ್ರ. ಮತ್ತು 16ನೇ ವಚನದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟ ಇನ್ನೊಂದು ಪ್ರಾಮುಖ್ಯವಾದ ವಚನ, ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಯೇಸು ಕ್ರಿಸ್ತನ ರೂಪಾಂತರ ಬೆಟ್ಟದಲ್ಲಿ ಮೋಶೆ ಎಲೆಯರೊಂದಿಗೆ ನಿಂತಾಗ ಶಿಷ್ಯರು, ಅಂದ್ರೆ ಪೇತ್ರ, ಯಾಕೋಬ, ಯೋಹಾನರು ಯೇಸುವನ್ನು ಕಂಡಾಗ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನು ಓದ್ತೇವೆ. ಮತ್ತಾಯ 17ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಬರ್ತದೆ, ಯೇಸು ಕ್ರಿಸ್ತನ ಮುಖ ಸೂರ್ಯನಂತೆ ಪ್ರಕಾಶಿಸಿತು. ಇಲ್ಲಿ ಬರ್ತದೆ, ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯ, ಅಂದ್ರೆ ಸೂರ್ಯ ತನ್ನ ಎಲ್ಲಾ ಸಾಮರ್ಥ್ಯದೊಂದಿಗೆ ಪ್ರಕಾಶಿಸುವ ವಿಧದಲ್ಲಿ, ಅಂದ್ರೆ ಮಧ್ಯಾಹ್ನ ನಡುನೆತ್ತೆ ಮೇಲೆ ಇರುವ ಸೂರ್ಯನ ಆ ಪ್ರಕಾಶ ಅದೆಷ್ಟೊಂದು ತೀವ್ರವಾಗಿರ್ತದೋ ಹಾಗೆ ತನ್ನೆಲ್ಲಾ ಸಾಮರ್ಥ್ಯದೊಂದಿಗೆ ಆತನ ಮುಖದಿಂದ ಬೆಳಕು ಬರ್ತದೆ. ಇದರ ಕುರಿತಾಗಿ HKL 43 2ನೇ ವಚನದ ಕೊನೆ ಭಾಗದಲ್ಲಿ ಬರೆದದೆ, ಆತನ ತೇಜಸ್ಸಿನಿಂದ ಭೂಮಿಯು ಬೆಳಗಿತ್ತು. ಹಾಗಾದರೆ ಎಷ್ಟೋ ಪ್ರಕಾಶವುಳ್ಳ ಮುಖ ಯೇಸುವಿನ ಮುಖ. ದೇವರಿಗೆ ಸ್ತೋತ್ರ. ಇಂಥ ಯೇಸುವನ್ನು ಕಂಡಾಗ ಯೋಹಾನನು ಸತ್ತವನ ಹಾಗೆ ಬಿದ್ದೇ ಬಿಟ್ಟ. ಮಹಿಮಾ ಸ್ವರೂಪನನ್ನು ಕಂಡಾಗ ಈ ರಕ್ತ ಮಾಂಸದ ಶರೀರಕ್ಕೆ ತಾಳಿಕೊಳ್ಳುವುದು ಅಸಾಧ್ಯ. ದಾನಿಯೇಲನು ಇಂಥ ಒಂದು ದರ್ಶನವನ್ನು ಕಂಡಾಗ ಅವನು ಹಾಗೆಯೇ ನಿತ್ರಾಣನಾಗಿ ಸತ್ತವನ ಹಾಗೆ ಬಿದ್ದೇ ಬಿಡ್ತಾನೆ. ಇಲ್ಲಿ ಯೋಹಾನನು ಸತ್ತವನ ಹಾಗೆ, ಇಲ್ಲಿಯ ಅರ್ಥ ಪ್ರಾಣ ಕಳಕೊಂಡ ಸ್ಥಿತಿಯಲ್ಲಿ ಆದ್ರೆ ದೇವರಿಗೆ ಸ್ತೋತ್ರ, ಪುನರುತ್ಥಾನ ಹೊಂದಿದ ಯೇಸು ಅವನನ್ನು ತಿರುಗಿ ಎಬ್ಬಿಸ್ತಾನೆ. ಅಂತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ನಿನ್ನ ಪಾದಗಳು ಕಲ್ಲು ಕಾಯಿಸಿದ ತಾಮ್ರದಂತೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಧ್ವನಿಯು ಜಲಪ್ರವಾಹದ ಘೋಷದಂತೆ ಇರುವುದಕ್ಕಾಗಿ ಸ್ತೋತ್ರ. ಇದನ್ನು ನಂಬ್ತೇವೆ ಸ್ವಾಮಿ. ದೇವಾದಿ ದೇವನೇ ನಿನಗೆ ಸ್ತೋತ್ರ. ನಿನ್ನ ಬಲಗೈಲಿ 7 ನಕ್ಷತ್ರಗಳಂದ್ರೆ ಸಭೆಗಳ ದೂತರು ಇರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿ ಹೊರಡ್ತದೆ, ಅದು ಜನಾಂಗಗಳನ್ನ ದಂಡಿಸುವುದಕ್ಕಾಗಿ. ಕರ್ತನಿನ ಬಾಯಿಂದ ಈ ಖಡ್ಗವು ಹೊರಟು ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಕರ್ತನೇ, ನಿನಗೆ ಮಹಿಮೆ. ಅಪ್ಪ, ನಿನ್ನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತೇವೆ. ನಿನ್ನೆಲ್ಲಾ ಸಾಮರ್ಥ್ಯದೊಂದಿಗೆ ನೀನು ಪ್ರಕಾಶಿಸ್ತಿ. ದೇವಾದಿ ದೇವನೇ, ಇಂಥ ಮಹಿಮಾ ಸ್ವರೂಪನಾದ ನಿನ್ನನ್ನು ನಾವು ಅತಿ ಭಯಭಕ್ತಿಯಿಂದ ದೀನತೆಯಿಂದ ಸೇವಿಸತಕ್ಕೆ ಕೃಪೆನ ಅನುಗ್ರಹಿಸು. ನಿನ್ನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ನಿನ್ನ ಪಾದಗಳಿಗೆ ಅಡ್ಡ ಬೀಳ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.